ಈ ಸ್ವಾತಂತ್ರ್ಯ ಬರಬೇಕಂದ್ರೆ ನಾವು ಇಷ್ಟು ಸಂತೋಷವಾಗಿ ಇಷ್ಟು ಇದರಲ್ಲಿ ಇರಬೇಕಂದ್ರೆ ಇದಕ್ಕಾಗಿ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಅನೇಕ ಹೋರಾಟಗಳು ಮಾಡಿ ನಾವು ಇಂದು ಸಾಹಿತ್ಯವಾಗಿ ನಮ್ಮದೇ ಆದ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ರಚನೆ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ದೀವಿ. ಇದಕ್ಕೋಸ್ಕರ ಅನೇಕ ಮಹನೀಯರು ಇಲ್ಲಿ ಮುಂದ್ಗಡೆ ಇದ್ದಾರೆ, ಅನೇಕ ಮಹನೀಯರು. ಆ ಮಹನೀಯರ ಒಂದು ಸ್ವಾತಂತ್ರ್ಯದ ಫಲವಾಗಿ, ಅವರ ಹೋರಾಟದ ಫಲವಾಗಿ ನಮಗೆ ಇಂದು ನಾವು ಸ್ವಇಚ್ಛೆಯಿಂದ ನಾವು ಆಡಳಿತ ನಡೆಸ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮನ ನಾವು ದೇಶಾದ್ಯಂತ ಎಲ್ಲ ಕಡೆ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ನಮ್ಮ ಶಾಲೆಯಲ್ಲೂ ಈ ಬ್ರಿಡ್ಜಿಂದ ಧ್ವಜಾರೋಹಣ ಕಾರ್ಯಕ್ರಮ ಆಯಿತು, ಊರಿನ ಪ್ರಭಾತ ಬೇರಿ ನಡೆಯಿತು. ಎಲ್ಲ ಮಹಾನಾಯಕರ ಘೋಷಣೆಗಳೊಂದಿಗೆ ಊರಿನ ಮೆರವಣಿಗೆ ಮುಗಿಸ್ಕೊಂಡು ಈಗ ವೇದಿಕೆ ಕಾರ್ಯಕ್ರಮ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಪ್ರಾರ್ಥನೆ ನವ್ಯ ಮತ್ತು ತಂಡದವರಿಂದ. ಜಯ ದೇವ ಶ್ರೀ ಗಣಪತಿ ರಾಯ, ಜಯಕಾರಕ ಭಯಹಾರಕ ಓಂಕಾರಕಾಯ. ಜಯ ದೇವ ಶ್ರೀ ಗಣಪತಿ ರಾಯ, ಜಗದಂಬೆಯ ಮೈಮಣ್ಣಲ್ಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಜಗದಂಬೆಯ ಮೈಮಣ್ಣಲ್ಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಚಿಗುರಾಯಿತು ನಿನ್ನಾಲಿಗೆ ದಿನ ದಿನವೂ ಶ್ರುತಿಯೇ, ಹಗಲಾಯಿತು ನಿನ್ನೆನಪೆ ಸುಳ್ಳಾಗದು ಧೃತಿಯೇ. ಜಯ ದೇವ ಶ್ರೀ ಗಣಪತಿ ರಾಯ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಬೆಳಗ್ಗೆಯಿಂದ ಧ್ವಜಾರೋಹಣ ಮೊದಲನೇದಾಗಿ ಪ್ರಪ್ರಥಮವಾಗಿ ಧ್ವಜಾರೋಹಣ ಆಯಿತು. ನಂತರ ಪ್ರಭಾತ ಬೇತಿ ಅಂದರೆ ಗ್ರಾಮದ ಬೀದಿಗಳಲ್ಲಿ, ಮುಖ್ಯ ಬೀದಿಗಳಲ್ಲಿ ಪ್ರಭಾತ ಬೇತಿ ಶೋಭಾಯಾತ್ರೆಯನ್ನು ನಡೆಸಿ, ನಂತರ ಈಗ ಕೊನೆಯ ಘಟ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ, ನಮ್ಮ ಮುಡುನೂರು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಈ ಗ್ರಾಮದ ಹಿರಿಯರಾದಂಥ ಶಂಕರಣ್ಣನವರೇ, ವೆಂಕಟೇಶಣ್ಣನವರೇ, ನಮ್ಮ SDMC ಅಧ್ಯಕ್ಷರಾದಂಥ ಅಮರಮ್ಮನವರೇ, ಹಾಗೂ ಶ್ರೀನಿವಾಸಪ್ಪನವರೇ, ಆನಂದಣ್ಣನವರೇ, ಸುಜಾತಮ್ಮನವರೇ, ಹಾಗೂ ನನ್ನ ಸಹೋದ್ಯೋಗಿಗಳಾದಂಥ ಸೋಮೇಶ್ ಸರ್ ಅವರೇ, ಅಂಜನ್ ಸರ್ ಅವರೇ, ವಿವೇಕರವರೇ, ವರಲಕ್ಷ್ಮಿ ಮೇಡಮ್ನವರೇ, ಅಡಿಗೆಯವರೇ, ಹಾಗೂ ನನ್ನ ಮೆಚ್ಚಿನ ಪುಟಾಣಿಗಳೇ, ಈ ದಿನ ನಮ್ಮ ಶಾಲಾ ಆವರಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ವಿಜೃಂಭಣೆಯಾಗಿ ಆಚರಣೆ ಮಾಡುವ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಮತಿ ಅಮರಮ್ಮನವರನ್ನು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೂ ಕೇಳಿದಾಗ ಅವರು ಮನಸ್ಫೂರ್ತಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಗ್ರಾಮದ ಹಿರಿಯರಾದ ವೆಂಕಟೇಶಣ್ಣನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಅಂದರೆ ಈ ಶಾಲೆಯ ಯಾವುದೇ ಒಂದು ಚಟುವಟಿಕೆಗಳು ಒಳ್ಳೆಯ ರೀತಿಯಲ್ಲಿ ಶೈಕ್ಷಣಿಕ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಕಾರಣೀಭೂತರಾದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಹಾಗೂ ಈ ಗ್ರಾಮ ಶಾಲೆಯ SDMC ಮಾಜಿ ಅಧ್ಯಕ್ಷರಾದಂಥ ಶ್ರೀ ಶಂಕರಣ್ಣನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಚಪ್ಪಾಳೆಯೊಂದಿಗೆ. ಅದೇ ರೀತಿ ಈ SDMC ಸದಸ್ಯರಾದಂಥ ಶ್ರೀ ಆನಂದಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಒಂದು ಪೆಂಡಾಲ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಅದೇ ರೀತಿ SDMC ಸದಸ್ಯರಾದಂಥ ಶ್ರೀ ಶ್ರೀನಿವಾಸ್ GM ರವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ SDMC ಸದಸ್ಯರಾಗಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಇರುವಂಥ ಶ್ರೀಮತಿ ಸುಜಾತಮ್ಮನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮೀನಾರವರು ಸಹ ಶ್ರೀಮತಿ ಮೀನಾರವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು SDMC ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಸ್ವಾತಿ ಅಮ್ಮನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ SDMC ಸದಸ್ಯರಾದಂಥ ಶ್ರೀಮತಿ ಭಾಗ್ಯಮ್ಮನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಂಕರಾಚಾರ್ಯ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕ ವೃಂದದವರಾದ ಸುವರ್ಣಮ್ಮನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಮಕ್ಕಳ ಪೋಷಕರಾದಂಥ ರಾಣಿ ಅಮ್ಮನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅವರಿಬ್ಬರ ಹೆಸರೇನೋ ಗೊತ್ತಿಲ್ಲ. ಅವರ ಹೆಸರೇನು ಕೇಳಿ ಮೇಡಮ್. ಏನಮ್ಮ ಅನೇಕ ಪೋಷಕ ವೃಂದದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಬೇಕಂದ್ರೆ ನಮ್ಮ ಶಾಲೆಯಲ್ಲಿ 3 ದಿವಸದಿಂದ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡುತ್ತಾ ಅಲಂಕೃತವಾಗಿ ಪರಿಸರವನ್ನು ಸ್ವಚ್ಛ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಾ ಬಂದಿರುವಂಥ ಹಿರಿಯ ಶಿಕ್ಷಕರಾದಂಥ ಸೋಮೇಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲೇ ಭಾಗವಹಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಯುವಕರಾಗಿ ಅನೇಕ ಕಾರ್ಯಗಳನ್ನು ನೆರವೇರಿಸಿಕೊಟ್ಟಂಥ ಶಾಲಾ ಚಟುವಟಿಕೆಗಳಲ್ಲಿ ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಚಟುವಟಿಕೆಗಳ ಮುಂಚೂಣವಾಗಿ ಇರುವಂಥ ನಮ್ಮ ಸಹ ಶಿಕ್ಷಕರಾದಂಥ ಅಂಜನ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಶೈಕ್ಷಣಿಕ ಎಲ್ಲ ರೀತಿಯಲ್ಲೂ ಆನ್ಲೈನು ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ಒಳ್ಳೆಯ ಒಬ್ಬ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ. ಅವರು ಅಂದರೆ ವಿವೇಕ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಿಸಿಕೊಟ್ಟಿರುವಂಥ ನಮ್ಮ ದಿವ್ಯಾ ಮೇಡಮ್ನವರ ಥರನೇ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಎಲ್ಲರ ಒಂದು ಕಾರ್ಯಕ್ರಮವನ್ನು ಕಲಿಸಿ ತರಬೇತಿ ನೀಡಿರುವಂಥ ಆಯೋಜನಕಾರರಾದಂಥ ಶ್ರೀಮತಿ ವರಲಕ್ಷ್ಮಮ್ಮ ಮೇಡಮ್ನವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ಹಾಗೂ ಅತಿಥಿಗಳಿಗೂ ಒಳ್ಳೆಯ ಒಂದು ಊಟವನ್ನು ತಿಂಡಿಯನ್ನು ಮಾಡಿ ಸಿಹಿ ಖಾರ ಎಲ್ಲವನ್ನು ಮಾಡಿ ಬಡಿಸಿ ಮಕ್ಕಳಿಂದ ಹಾಗೂ ಅತಿಥಿಗಳಿಂದ ಒಳ್ಳೆಯ ಒಂದು ಚೆನ್ನಾಗಿ ಮಾಡಿದ್ದೀರಮ್ಮ ಅನ್ನೋ ಒಂದು ಯಶಸ್ಸನ್ನು ಪಡೆದಿರುವಂಥ ಅಡುಗೆಯವರಾದಂಥ ಶ್ರೀಮತಿ ಶಿಲ್ಪಮ್ಮನವ್ರಿಗೂ ಚೌಡಮ್ಮನವ್ರಿಗೂ ವೆಂಕಟಮ್ಮನವ್ರಿಗೂ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕೆಂದರೆ ನಮ್ಮ ಪುಟಾಣಿಗಳು ನೀವು ಮುಖ್ಯವಾಗಿ ಬೇಕು. ನೀವು ರಂಗಿನ ಅಂದರೆ ತ್ರಿವರ್ಣ ಧ್ವಜ ಯಾವ ಥರ ರಂಗ 3 ರಂಗಿನಲ್ಲಿದೆಯೋ ಇನ್ನು ಅನೇಕ ರಂಗಿನಲ್ಲಿ ಬಂದಿದ್ದೀರಾ. ರಂಗಿನ ಒಂದು ವೇಷಭೂಷಣಗಳನ್ನು ಧರಿಸಿ ಬಂದಿದ್ದೀರಾ. ನಿಮಗೂ ಸಹ ನನ್ನ ನೆಚ್ಚಿನ ಪುಟಾಣಿಗಳಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ಬೆಳಗ್ಗೆಯಿಂದ ಅನೇಕ ಜನ ಬಂದು ನಮ್ಮ ಮಕ್ಕಳಿಗೆಲ್ಲ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀ ವೆಂಕಟರಾಮ್ ಸರು, ನಾರಾಯಣ ಸ್ವಾಮಿ ಸರು ಹಾಗೂ ಶ್ರೀಮತಿ ರತ್ನಮ್ಮನವರು, ಅವ್ರಿಗೂ ಸಹ ಇನ್ನು ಗ್ರಾಮದ ಹಿರಿಯರಿಗೂ ಹಳೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಹ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸ್ವಾಗತ ಭಾಷಣವನ್ನು
ಮಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಅತಿಥಿಗಳನ್ನು ಸ್ವಾಗತ ಮಾಡಿದ ಈ ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾದಂಥ ಸುರೇಶ್ ಅವ್ರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಆಗಸ್ಟ್ 19 ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವಾಯಿತು. ಇಂದು ನಾವು 79ನೇ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನವು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ನೂರಾರು ಮಹಾನ್ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. First of all, you are very happy independence. Today is 15th August and we are celebrating 79th Independence Day of our country. On 15th August 1947, India got freedom from the British rule. This day reminds us the sacrifices of our great freedom fighters whose efforts gave us independence. Great freedom fighters like Mahatma Gandhi, Subhash Chandra Bose, Bhagat Singh and others fought for the independence of India. We must respect our freedom and freedom fighters. Let us all work together and make our country the best country of the world. We should feel proud to be an Indian. ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ಪೋಷಕರೇ, ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ಸ್ವತಂತ್ರ ದೊರೆಯಿತು. ಈ ದಿನ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನವಾಗಿದೆ. 1947 ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರ ದೊರೆಯಿತು. ಆದ್ದರಿಂದ ನಮ್ಮೆಲ್ಲರಿಗೂ ಆಗಸ್ಟ್ 15ರಂದು ಸ್ವತಂತ್ರ ದಿನವನ್ನು ತುಂಬಾ ಸಂಭ್ರಮದಿಂದ ಆಚರಿಸುತ್ತಾ ಮಾಡುತ್ತಾ ಬಂದಿದ್ದೇವೆ. ಈ ದಿನ ನಾವು ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಬೇಕು. ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳುತ್ತಾ ನನ್ನ ಸುತ್ತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಮೈಸೂರು ಮೆರೆದಿದೆ ನೋಡುವ, ಜಯ ನಾವು ಹಾಡುವ. ನಾವು ಹಾಡುವ ಬೇಲೂರಿನ ಗುಡಿ ಗೋಪುರದಿಂದ, ಹಿಮಾಚಲಗಿರಿಯಿಂದ, ಬೇಲೂರಿನ ಗುಡಿ ಗೋಪುರದಿಂದ, ಹಿಮಾಚಲಗಿರಿಯಿಂದ, ಅಲಂಕಾರ ಸುಂದರ ಭಾರತ, ಕನ್ನಡ ಜನಿಸಿದ ಭಾರತ, ಅಲಂಕಾರ ಸುಂದರ ಭಾರತ, ಜನ ಪಂಪಾರು ಜನಿಸಿದ ಭಾರತ, ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ, ಪಾವನ ಕಾಶಿ ರಾಮೇಶ್ವರ. ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ, ಪಾವನ ಕಾಶಿ ರಾಮೇಶ್ವರ. ಉಲ್ಲಾಸಿರಾದ ಭಾರತ, ವೀರಶೂರರು ಮೆರೆದಿದ ಭಾರತ, ಉಲ್ಲಾಸಿರಾದ ಭಾರತ, ವೀರಶೂರರು ಮೆರೆದಿದ ಭಾರತ. ಪವಿತ್ರ ಮತ್ತು ಹೆಮ್ಮೆಯ ದಿನವಾಗಿದೆ. ಸ್ವಾತಂತ್ರ್ಯ ದಿನವನ್ನು ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸುತ್ತೇವೆ. ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ. ಸ್ವಾತಂತ್ರ್ಯ ದಿನದಂದು ನಾವು ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ಮತ್ತು
ಗೀತೆಯನ್ನು ಹಾಡುತ್ತೇವೆ. ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅನೇಕರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರವನ್ನು ಧರಿಸಿ ಮಾತನಾಡುತ್ತಾರೆ. ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಯೂರು ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೇವೆ. ಅದೇ ರೀತಿ ನಮ್ಮ ದೇಶ ಸ್ವತಂತ್ರ ಪಡೆದಂತ ದೇಶ ಅಂದ್ರೆ ಯಾವಾಗ ಸ್ವತಂತ್ರ 1947 ಆಗಸ್ಟ್ 14ರ ಮಧ್ಯರಾತ್ರಿ ಇಂಗ್ಲಿಷರಿಂದ ಟರ್ಕಿಯಿಂದ ನಾವು ಸ್ವತಂತ್ರ ಪಡೆದು, ಅಂದ್ರೆ ಅದಕ್ಕೆ ಮೊದಲು ನಮ್ಮನ್ನ ಅನೇಕ ಜನ ಪೋರ್ಚುಗೀಸರು, ಮೊಘಲರು ಅನೇಕ ಜನ ಆಡಳಿತವನ್ನು ನಡೆಸಿದ್ದಾರೆ. ಈ ಆಡಳಿತದಲ್ಲಿ ನಮ್ಮ ದೇಶಕ್ಕೆ ಇಂಗ್ಲಿಷರು ವ್ಯಾಪಾರವನ್ನು ಮಾಡಲು ಎಂದು ಬಂದರು. ವ್ಯಾಪಾರ ಮಾಡಲು ಯಾಕೆ ಬಂದರು? ನಮ್ಮ ದೇಶ ಸಿರಿ ಸಂಪತ್ತಿನಿಂದ ಕೂಡಿರುವಂತ ದೇಶ ಆಗಿತ್ತು, ಸಮೃದ್ಧಿಯನ್ನು ಹೊಂದಿತ್ತು. ಆದ್ದರಿಂದ ನಮ್ಮ ದೇಶದಲ್ಲಿರುವಂತಹ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗೋದಕ್ಕೆ ವ್ಯಾಪಾರ ಮಾಡುವಂತ ಬಂದವರು ದೋಚಿಕೊಂಡು ಹೋದರು. ಇದಕ್ಕೆ ಮೊದಲು ರಾಜರಾಗ್ತಾ ಇದ್ರು. ರಾಜರು ಹಾಗೂ ನಮ್ಮ ದೇಶದಲ್ಲಿನ ರಾಜರ ಆಧಾರದ ಮೇಲೆ ಈ ರಾಜರನ್ನ ಎತ್ತು ಕಟ್ಟಿ ಇಂಗ್ಲಿಷ್ ಏನ್ ಮಾಡ್ತಾ ಇದ್ರು, ಜಗಳಗಳನ್ನು ನೀಡ್ತಾ ಇದ್ರು. ಅದು ಅಲ್ಲದೆ ಜಾತಿ ಭೇದ ಭಾವಗಳನ್ನ ತೋರಿಸ್ತಾ ಇದ್ರು ಇಂಗ್ಲಿಷರು. ಹೆಂಗೆ ಅಂದ್ರೆ ಹಿಂದೂಗಳ ಮೇಲೆ ಮುಸಲ್ಮಾನರನ್ನ, ಮುಸಲ್ಮಾನ ಮೇಲೆ ಹಿಂದೂಗಳನ್ನ ಬಿಟ್ಟು ನಮ್ಮ ದೇಶದಲ್ಲಿ ಅನೇಕ ಹೋರಾಡುವಂತ ಒಂದು ಅನಾಹುತಗಳನ್ನೇ ಮಾಡ್ತಿದ್ರು. ಆದರೂ ಸಹ ನಮ್ಮ ದೇಶದಲ್ಲಿ ಜನರು ಎದೆಗೊಳ್ಳಲಿಲ್ಲ. ಎದೆಗೊಳ್ಳದೆ ಏನು ಮಾಡಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಪಡೆಯಲೇಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ, ಚಾಚಾ ನೆಹರು, ಸುಭಾಷ್ ಚಂದ್ರ ಬೋಸ್ ಎಲ್ಲ ಅನೇಕ ಜಾಸ್ತಿರಾಣಿ ಲಕ್ಷ್ಮೀಬಾಯಿ ಅನೇಕ ಜನರು ನಮ್ಮ ದೇಶಕ್ಕಾಗಿ ಬಣ್ಣ ತೊಟ್ಟು ಸ್ವತಂತ್ರ ಪಡೆಯಬೇಕು ಅಂತ ಹೇಳಿ ಹೋರಾಡಿದ್ರು. ಅದರಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಎಂಬ 2 ಗುಂಪು ಇತ್ತು. ಆ 2 ಗುಂಪಲ್ಲಿ ಮಂದಗಾಮಿಗಳಾದರೆ ಶಾಂತಿಯಿಂದ ನಾವು ಸ್ವತಂತ್ರವನ್ನು ಪಡೆಯೋಣ. ತೀವ್ರಗಾಮಿಗಳು ಏನಂದ್ರೆ ಶಾಂತಿಯಿಂದ ಪಡೆಯೋದಕ್ಕೆ ನಮಗೆ ಸಾಧ್ಯವಿಲ್ಲ, ನಾವು ಹೋರಾಟ ಮಾಡೋಣ ಅನ್ನೋ ಒಂದು ಭಾವನೆಯಲ್ಲಿದ್ರು. ಅದರಲ್ಲಿ ನಮ್ಮ ತೀವ್ರಗಾಮಿಗಳು ಏನು ಮಾಡಿದ್ರು ಅಂದ್ರೆ, ನೀವು ಶಾಂತಿಯಿಂದ ಇರ್ತಾರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಿಲ್ಲ, ನಾವು ಹೋರಾಡ್ತೀವಿ ಅಂತ ಹೇಳಿ ಮುಂದಕ್ಕೆ ಬಂದರು. ಆದರೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಆಸ್ಪದ ಮಾಡ್ಕೊಳ್ಳಿಲ್ಲ. ನಾವೆಲ್ಲ ನಾವು ನಿಧಾನವಾಗಿ ನಮ್ಮ ಒಂದು ತಾಳ್ಮೆಯಿಂದ ಇದು ಮಾಡಿಕೊಂಡು ಸ್ವತಂತ್ರವನ್ನು ಪಡೆಯೋಣ ಅಂತೇಳಿ ಅವರು ನಮ್ಮ ದೇಶಕ್ಕಾಗಿ ಹೋರಾಡಿದರು. ಅನೇಕ ಸತ್ಯಾಗ್ರಹಗಳನ್ನು ಮಾಡಿದ್ರು, ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ರು, ಅಮರನಾಥ ಸತ್ಯಾಗ್ರಹಗಳನ್ನು ಮಾಡಿದ್ರು. ಅನೇಕ ದಿನ ಉಪವಾಸ ಇದ್ರು. ನಿಜವಾಗ್ಲು ಈ ಒಂದು ನಮ್ಮ ದೇಶಕ್ಕಾಗಿ ಬಣ್ಣ ತೊಟ್ಟು ಪ್ರಾಣವನ್ನು ನೀಡಿ ನಮ್ಮ ದೇಶಕ್ಕೆ 1947 ಆಗಸ್ಟ್ ಮಧ್ಯರಾತ್ರಿ 14ರಂದು ಈ ಸ್ವತಂತ್ರ ಪಡೆಯೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಈ ಇಂಗ್ಲಿಷ್ ಮಾಡಿದ್ರು ಇವರು ಯಾವುದಕ್ಕೂ ಗೊತ್ತೋದಿಲ್ಲ, ನಾವು ಇತರೆ ನಮಗೆ ಒಳಗಾಗೋದಿಲ್ಲ ಅಂತೇಳಿ ನಿಮ್ಮ ಒಂದು ದೇಶವನ್ನು ನೀವೇ ಆಳ್ಕೊಳ್ಳಿ ಅಂತೇಳಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟು ಅವರ ದೇಶಕ್ಕೆ ಹೋಗಿ ಗೊತ್ತಾಯ್ತಾ. ಅಂದಿನಿಂದ ಇಂದಿನವರೆಗೂ ನಮ್ಮ ಭಾರತ ದೇಶ ಸ್ವತಂತ್ರವಾಗಿದ್ದು, ಇನ್ನು ಪೂರ್ತಿ ಸ್ವತಂತ್ರ ಬರಬೇಕಂದ್ರೆ ನಮ್ಮ ಹೆಣ್ಣು ಮಗು ಮಧ್ಯರಾತ್ರಿಯಲ್ಲಿ ನೋಡ್ಕೊಂಡು ಹೋಗಿ ಎಲ್ಲಾ ರೀತಿಯಲ್ಲೂ ಧೈರ್ಯದಿಂದ ಇದ್ದಾಗ ಮಾತ್ರ ಪೂರ್ತಿ ಸ್ವತಂತ್ರ ಅಂತ ಹೇಳಬಹುದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಹೆಣ್ಣು ಮಗುವಿಗೆ ಸ್ವಲ್ಪ ಅಭದ್ರತೆ ಇದೆ. ಅದರಿಂದ ನಮ್ಮ ಹೆಣ್ಣು ಮಗು ಯಾವ ಮಹಿಳೆಯರು ಎಲ್ಲರೂ ಹೇಳಿ ಎದ್ದೇಳಿ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಯಾವುದೇ ಒಂದು ಅಂಗವಿಲ್ಲದೆ ನಡ್ಕೊಂಡು ಹೋಗಿ ನಮ್ಮ ಒಂದು ಅವರ ಕೆಲಸ ಕಾರ್ಯಗಳನ್ನ
ಮುನ್ನುಗ್ಗಿ ಮಾಡಬೇಕು. ಆವಾಗ ಪೂರ್ಣ ಸ್ವತಂತ್ರ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚು ಹೇಳಿ ನಮ್ಮ ದೇಶಕ್ಕಾಗಿ ಸ್ವತಂತ್ರ ಕೊಟ್ಟಂತ ಇವರೆಲ್ಲರಿಗೂ ಹೊಂದಿಸುತ್ತಾ ಅವರ ಒಂದು ಜ್ಞಾಪಕಾರ್ಥವಾಗಿ ನಮ್ಮ ದೇಶದ ಸ್ವತಂತ್ರ ಪಡೆದ ಒಂದು ದಿನವನ್ನ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೇವೆ. ಈ ಒಂದು ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದಿದೆ. ನಮ್ಮ ಒಂದು ತ್ರಿವರ್ಣ ಧ್ವಜ ಇದೆ. ತ್ರಿವರ್ಣ ಧ್ವಜ ಅಂದ್ರೆ 3 ಬಣ್ಣಗಳಿಂದ ಕೂಡಿರುವಂತಹ ಧ್ವಜ. ಅದರ ಸಂಕೇತ ಏನು? ಕೇಸರಿ ಧೈರ್ಯ, ಸಾಹಸ ತಿಳಿಸುತ್ತೆ. ಬಿಳಿ ಏನು ತಿಳಿಸುತ್ತೆ? ಸ್ವಚ್ಛತೆಯನ್ನ ತಿಳಿಸುತ್ತೆ. ಸ್ವಚ್ಛತೆಯನ್ನು ತಿಳಿಸುತ್ತೆ. ಹಸಿರು ಚೆನ್ನೆ ಸಮೃದ್ಧಿಯನ್ನ, ನಮ್ಮ ದೇಶ ಸಮೃದ್ಧಿ ಸಂಕೇತವಾಗಿದೆ. ಮಧ್ಯದಲ್ಲಿರುವಂತಹ ಚಕ್ರ, ನಾವು ಯಾವಾಗಲೂ ಮುಂದೆ ನುಗ್ಗುತ್ತೇವೆ ಹೊರತು ಹಿಂದೆ ಯಾವತ್ತೂ ಸರಿಯೋದಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ ಎಂಬ ಒಂದು ಸಂಕೇತವಾಗಿದೆ. ಆ ಅಶೋಕನ ಚಕ್ರದಲ್ಲಿರುವಂತಹ ಒಂದು 24 ಆನೆಗಳಿದ್ದಾವೆ. ಅವರು ನಾವು ಮುಂದೆ ಮುನ್ನುಗ್ಗುತ್ತೇವೆ ಅಂತ ತೋರಿಸಿ ಮುಂದೆ ಹೋಗ್ತಾ ಇದೆ. ಈ ಒಂದು ಸಂಕೇತಗಳಿಂದ ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು ಸಮೃದ್ಧಿ ಪ್ರಪಂಚದಲ್ಲೇ ಹೆಸರುವಾಸಿಯನ್ನು ಪಡೆದಿರುವಂತಹ ದೇಶವಾಗಿದೆ. ಆದ್ದರಿಂದ ನಾವು ಈ ಒಂದು ಸ್ವತಂತ್ರವನ್ನು ಹಂಗೆ ಉಳಿಸಿಕೊಂಡು ಈಗ ನೋಡಿ ಪಾಕಿಸ್ತಾನ ನಮಗೂ ಇದು ಯುದ್ಧಗಳು ಆಗ್ತಾನೆ ಇದೆ. ಆದ್ರೂ ನಾವು ಇದು ಯಾವುದಕ್ಕೂ ಮಣಿಯೋದಿಲ್ಲ. ಪಾಕಿಸ್ತಾನದ ಮೇಲೆ ಮೊನ್ನೆ ಯುದ್ಧ ಮಾಡಿ ಅವರನ್ನ ಸೋಲಿಸಿದೆ ಅಂತ ಹೇಳ್ತಾ ಯಾವಾಗಲೂ ನಾವು ಸ್ವತಂತ್ರವಾಗಿ ಒಳ್ಳೆಯ ಒಂದು ಭಾರತ ದೇಶವನ್ನ ಗಟ್ಟಿ ಮುನ್ನಡೆಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. जय बोलो भारत माता को जय, जय बोलो भारत माता को जय, जय। Teachers, parents, and all my relatives. My name is Vanita. I am studying 5th standard. I wish you all a very happy Independence Day. A very happy Independence Day. Independence Day is our national festival. It is celebrated on 15th August every year. This year we are celebrated 79th Independence Day in our country. It is a very important day for all of us. We got independence on 15th August 1947 from the British rule. It is the greatest festival of democracy. Many freedom fighters sacrificed their lives to get freedom for India. Freedom for India. Respect freedom fighters. Jai Bharat. Very good. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವಾಯಿತು. ಇಂದು ನಾವು 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನವು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ 106 ಮಹಾನ್ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ.